ಅಮ್ಮ ಗೀತಾ, ಯಾಕಮ್ಮ ಇಷ್ಟೊಂದು ಲೇಟ್ ಆಗೋಯ್ತು? ಏನಿಲ್ಲಪ್ಪ, ಕೆಲಸ. ಯಾವಾಗ್ಲೂ ಕೆಲ್ಸ ಅಂತ ಅದ್ರಲ್ಲೇ ಮುಳುಗಿರ್ತಿಯಲ್ಲೇ. ನಿನ್ ಮುಖ ನೋಡು ಎಷ್ಟು ಬಾಡೋಗಿದೆ. ಕೊನೆ ಪಕ್ಷ ಊಟ ಅನ್ನೋದ್ರೂ ಸರಿಯಾಗಿ ಮಾಡ್ತಿದ್ಯೋ ಇಲ್ವೋ? ಯಾಕೆ ಮುಖ ಒಂಥರ ಇದೆ? ಅತ್ತಿದ್ಯಾ ಅನ್ಸುತ್ತೆ. ನಾನ್ಯಾಕಳ್ಳಮ್ಮ? ಇಲ್ಲ. ಮುಖ ನೋಡಿದ್ರೆ ಗೊತ್ತಾಗತ್ತೆ. ಅತ್ತಿದ್ಯಾ ತಾನೇ ನೀನು? ಅಯ್ಯೋ ಇಲ್ಲಮ್ಮ, ತುಂಬಾ ತಲೆನೋವ್ತಾ ಇದೆ, ಕಣ್ ಬೇರೆ ಉರಿತಿದೆ, ಅದಕ್ಕೇನೆ ನಿನಗೆ ಹಾಗೆ ಅನ್ಸಿರ್ಬೋದು. ಮತ್ತೆ ಮಾತ್ರೆ ಆದ್ರೂ ತಿನ್ಬೇಕಲ್ವಮ್ಮ? ಹ್ಞೂ ಅಮ್ಮ, ತಗೋತೀನಿ. ಪಲ್ಲವಿ, ಮೊದಲು ಕಾಫಿ ಕೊಡು ಗೀತಂಗೆ. ನನಗೆ ಕಾಫಿ ಏನು ಬೇಡಪ್ಪ. ಗೀತಾ, ನೀನು ನಿನ್ನ ಆರೋಗ್ಯ ಕೂಡ ನೋಡ್ಕೋಬೇಕು. ಕೆಲ್ಸದ ಒತ್ತಡದಲ್ಲಿ ನಿನ್ನನ್ನು ನೀನು ನೋಡ್ಕೊಳ್ಳೋದು ಮರಿತಾ ಇದೀಯಾ. ನೀನ್ ಚೆನ್ನಾಗಿದ್ರೆ ಅಲ್ವೇನಮ್ಮ ನಾವೆಲ್ಲರೂ ಸಂತೋಷವಾಗಿರೋದು. ನಮ್ಗಿನ್ನೇನಿದೆ? ನಿಮ್ಮ ಮದುವೆ, ನಿಮ್ಮ ಭವಿಷ್ಯನ ನೋಡಿಕೊಂಡು ಸಂತೋಷವಾಗಿರೋದನ್ನ ಬಿಟ್ಟು ನಮಗೆ ಮಾಡೋದಿಕ್ಕಿನ್ನೇನಿದೆ? ನೀನು ಆರೋಗ್ಯನ ಹಾಳು ಮಾಡ್ಕೋಬಾರ್ದು. ಜಾಸ್ತಿ ಕೆಲಸ ಮಾಡಿ ಜಾಸ್ತಿ ಸಂಪಾದನೆ ಮಾಡಬೇಕು ಅಂತ ಅನ್ಕೊಳಕ್ಕೆ ಹೋಗ್ಬೇಡಮ್ಮ. ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ, ಮನಃಶಾಂತಿ. ಅದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಮ್ಮ. ಹಾಗೇನಿಲ್ಲ ಬಿಡಿಯಪ್ಪ. ಸರಿ, ಹೋಗಿ ಮುಖ ತೊಳ್ಕೊಂಡು ಮೊದಲು ತಲೆನೋವಿಗೆ ಮಾತ್ರೆ ತಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಹೋಗಮ್ಮ. ಸರಿಯಪ್ಪ. ಏನಾಯ್ತೆ? ಏನೂ ಇಲ್ಲ. ಅದೇನಂದ್ರೆ ನಮ್ಮಪ್ಪ ಅಮ್ಮನ್ನ ಬಿಟ್ಟು ಯಾವ ವಿಷಯನೂ ಯೋಚನೆ ಮಾಡದೆ, ಯಾವ ಆಸೆಗಳು ಇಟ್ಕೊಳ್ದೆ ತುಂಬಾ ಹಾಯಾಗಿರ್ತೀವಲ್ವಾ? ಹೌದು, ನಮ್ಮ ಆಸೆ ನಮ್ಮನ್ನ ಕಷ್ಟಕ್ಕೆ ಸಿಕ್ಕಾಕ್ಸ್ತಾ ಇದೆ. ಮನುಷ್ಯರು ನಾವ್ ಅನ್ಕೊಂಡ್ ಹಾಗೆ ನಮ್ಮ ಹಾಗೆ ಇರಲ್ಲ ಪೂರ್ವಿ. ನಮಗ್ ಕಾಣೋ ವ್ಯಕ್ತಿಗಳೇ ಬೇರೆ, ಅವರ ನಿಜ ಸ್ವರೂಪನೇ ಬೇರೆ. ತುಂಬಾ ಸುಲಭವಾಗಿ ನಮ್ಗೆ ದ್ರೋಹ ಮಾಡ್ಬಿಡ್ತಾರೆ, ಬೆನ್ನಿಗೆ ಚೂರಿ ಹಾಕ್ತಾರೆ. ಎದುರುಗಡೆ ನಿಂತ್ಕೊಂಡು ಕೆನ್ನೆಗೆ ಹೊಡೆಯೋ ಶತ್ರುನು ಕೂಡ ನಾವು ಮರ್ತು ಹೋಗ್ತೀವೇನೋ, ಆದ್ರೆ ಬೆನ್ನಿಗೆ ಚೂರಿ ಹಾಕೋರ್ನ ಮರೆಯಕ್ ಸಾಧ್ಯನೇ ಇಲ್ಲ, ಸಹಿಸ್ಕೊಳಕ್ಕೆ ಆಗಲ್ಲ. ಏನಾಯ್ತು ಗೀತಾ? ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ಆ ಗೌತಮಿ ನನಗೂ ಗೋವಿಂದ್ಗೂ ಮದ್ವೆ ಆಗೋದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಗೋವಿಂದ್ಗೆ ನಂಬಿಸ್ತಿದ್ದಾಳೆ. ನಿಜ ಹೇಳ್ಬೇಕು ಅಂದ್ರೆ ಅವಳು ನಮಗ್ ಸಪೋರ್ಟೇ ಮಾಡ್ತಿಲ್ಲ. ಗೋವಿಂದ ಮದ್ವೆ ಆಗೋದಕ್ಕೋಸ್ಕರನೇ ಈ ನಾಟಕ ಆಡ್ತಿದ್ದಾಳೆ. ಏನು? ನೀನ್ ಹೇಳಿದ್ ನಿಜನಾ? ಹೌದು. ಯಾವ ಪರಿಸ್ಥಿತಿಯಲ್ಲೂ ಗೋವಿಂದ್ ಜೊತೆ ನಿನ್ ಮದ್ವೆ ಆಗಲ್ಲ, ಸಾಧ್ಯ ಆದ್ರೆ ಮದ್ವೆ ಆಗು ಅಂತ ನನಗೆ ಹೇಳಿದ್ಲು. ಈ ವಿಷಯ ಗೋವಿಂದಕ್ಕೆ ಹೇಳಿದ್ರೆ ನಂಬ್ತಾನೆ ಇಲ್ಲ. ನಾನೇನೋ ಟೆನ್ಷನ್ ಅಲ್ಲಿ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀನಿ ಅಂತ ನನಗೆ ಬೈದ್ಬಿಟ್ಟ. ಅವಳು ಗೋವಿಂದ ಹಂಗ್ ನಂಬಿಸ್ತಿದ್ದಾಳೆ. ಈಗ ನಾನು ಏನ್ ಮಾಡ್ಲಿ? ಇವಾಗ ನಾನು ಏನ್ ಮಾಡ್ಲಿ? ಬಾಲಾಜಿ ನನಗ್ ತಾಳಿ ಕಟ್ಟಿದ ವಿಷಯನ ಗೀತಂಗ್ ಹೇಳಿದ್ರೆ ಅವಳು ತಡ್ಕೊಳಲ್ಲ. ಅವಳ ಜೀವನದಲ್ಲಿ ಏನೇನೋ ನಡೀತಾ ಇದೆ. ಈಗ ನನ್ ಬಗ್ಗೆ ಹೇಳಿ ಅವಳಿಗೆ ಇನ್ನಷ್ಟು ಕಷ್ಟ ಕೊಡೋದ್ ಬೇಡ. ಬೇಡ, ನನಗಂತೂ ಗೋವಿಂದ್ ನನಗ್ ಸಿಗ್ತಾನೋ ಇಲ್ವೋ ಅಂತ ತುಂಬಾ ಭಯ ಆಗ್ತಿದೆ. ಗೌತಮಿ ಮಾಡ್ತಿರೋ ಕೆಲ್ಸಕ್ಕೆ ಸಿಗಲ್ವೇನೋ ಅಂತ ತುಂಬಾ ನೋವು ಆಗ್ತಿದೆ.
ಆದ್ರೆ ಒಂದ್ ವಿಷಯ ಪೂರ್ವಿ, ನನ್ ಮದ್ವೆ ಆಗ್ಲಿ ಅಥವಾ ಬಿಡ್ಲಿ, ನಿನ್ ಮದ್ವೆ ಅಂತೂ ಬಾಲಾಜಿ ಜೊತೆ ನಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಿನ್ ಮದ್ವೆ ಹೇಗ್ ಮಾಡೋದು ಅನ್ನೋದೇ ನನ್ ಭಯ. ನನಗೇನು ತೋಚ್ತಾನೆ ಇಲ್ಲ. ಒಂಟಿಯಾಗಿ ಹೋಗ್ಬಿಟ್ಟಿದ್ದೀನೇನೋ ಅಂತ ಅನ್ನಿಸ್ತಿದೆ. ಪ್ರಯೋಜನ ಇಲ್ಲ ಕಣ. ನಿನ್ನ ಗೀತಾ ಮದುವೆಗೆ ನಿಮ್ಮ ಅಮ್ಮನ ಒಪ್ಸೋದು ಉಪಯೋಗಕ್ಕೆ ಬರಲ್ಲ, ವೇಸ್ಟ್. ಅರ್ಥ ಆಯ್ತು? ನಿಮ್ಮಮ್ಮ ಬದಲಾಗಲ್ಲ, ಈ ಮದುವೆಗಳು ಒಪ್ಪಲ್ಲ. ಊರಿಗೆಲ್ಲ ಪತ್ರಿಕೆ ಹಂಚೋಕ್ ಶುರು ಮಾಡಿಬಿಟ್ಟಿದ್ದಾರೆ. ಈ ಮದುವೆನ ಹೇಗೆ ನಿಲ್ಸೋದು, ನಿನ್ನ ಗೀತನ ಹೇಗೆ ಒಂದು ಮಾಡೋದು, ನನಗೊಂದು ತಲೆಗೆ ಹೊಳಿತಿಲ್ಲ. ನಾನು ಮೊದಲಿಂದ ಹೇಳ್ತಾನೆ ಇದ್ದೀನಿ, ಕೇಳಲಿಲ್ಲ. ನಾನು ನೋಡಿದ್ಮೇಲಾದ್ರೂ ಬುದ್ಧಿ ತಂದ್ಕೊಂಡು ಸುಮ್ಮನಾಗಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ಎಲ್ಲ ಇಲ್ಲಿ ಅಳ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ? ಏಯ್, ನಿನ್ ತಲೆಗೆ ಏನು ಹೊಳೆದೇ ಇದ್ರೆ ಬಾಯಿ ಮುಚ್ಕೊಂಡು ಕೂತ್ಕೋ. ಸಾಧ್ಯ ಆದ್ರೆ ಯಾವ್ದಾದ್ರು ಒಳ್ಳೆ ಯೋಚನೆ ಮಾಡಿ ಹೇಳು. ಅದು ಬಿಟ್ಟು ಆಗಿರೋ ವಿಷಯನೇ ಪದೇ ಪದೇ ಹೇಳ್ಕೊಂಡು ಕೂತ್ಕೋಬೇಡ ಇಲ್ಲಿ. ಈಗ ಗೀತಾ ಗೋವಿಂದಾಗೆ ಮದುವೆ ಮಾಡೋದಕ್ಕೆ ಇರೋದು ಒಂದೇ ದಾರಿ. ಏನದು? ಇನ್ನೇನು, ನಾನು ಲತಾ ಜೊತೆ ಓಡ್ ಹೋಗಿ ಮದುವೆ ಆದಂಗೆ ಇವನು ಗೀತಾ ಜೊತೆ ಓಡೋಗಿ ಮದುವೆ ಮಾಡ್ಕೊಂಡು ಕರ್ಕೊಂಬರೋದು. ಚಪ್ಪಿ ತಗೊಂಡು ಹೊಡಿತೀನಿ ನನ್ನ ಮಗನೇ. ಈಗಾಗಲೇ ನೀನು ಮಾಡಿರೋ ಕೆಲಸಕ್ಕೆ ನಿಮ್ಮ ಅಮ್ಮಗೆ ನೆತ್ತಿವರೆಗೂ ಸಿಟ್ಟಿದೆ. ಅದರಿಂದನೇ ಇವ್ರ ವಿಷಯದಲ್ಲಿ ಅವಳು ಸೀರಿಯಸ್ ಆಗಿರೋದು. ಇವಾಗ ಇವರು ಕೂಡ ಅದೇ ಕೆಲಸ ಮಾಡಿದ್ರು ಅಂತ ಇಟ್ಕೋ. ಇವತ್ತು ಚಾಕ ತೋರಿಸಿದಾಳೆ, ನಾಳೆ ಚುಚ್ಕೊಂಡೇ ಬಿಡ್ತಾಳೆ. ಓಡ್ ಹೋಗಿ ಮದುವೆ ಆಗು ಅಂತ ಹೇಳ್ತಿದ್ದಾನೆ ಕಳ್ ನನ್ನ ಮಗ. ತರ್ಲೆ ಬುದ್ಧಿ, ಬರೀ ತರ್ಲೆ ಯೋಚನೆ. ಅಪ್ಪ, ಸದ್ಯ ನಾನು ಪೂರ್ವಿಗೆ ತಾಳಿ ಕಟ್ಟಿರೋ ವಿಷಯನ ಹೇಳಿಲ್ಲ. ಹೇಳಿದಿದ್ರೆ ನನ್ನ ಕಥೆನೂ ಮುಗಿಸ್ಬಿಡ್ತಾ ಇದ್ರು. ಇಲ್ಲಪ್ಪ, ನಾನು ಹೇಳೋದೇ ಇಲ್ಲ. ಅಪ್ಪ, ಅದೂ ಸಾಧ್ಯ ಆಗಲ್ಲ ಅಂತಂದ್ರೆ ಇವ್ರ ಕನ್ಸ್ಗೆಲ್ಲ ನೀರು ಹರ್ಚೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಏಯ್, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಮಾವ. ನಿಮ್ ಮಗ ನಾನು ಓಡೋಗ್ ಮದ್ವೆ ಆಗಿದ್ದಕ್ಕೇನೆ ಗೋವಿಂದಂಗೆ ಇವತ್ತು ಕಷ್ಟ ಆಗ್ತಾ ಇರೋದು. ಅರೆ ನಿನ್ನ ವಿಷಯ ಬಿಡಮ್ಮ, ನಿಂದೇನೋ ಪರವಾಗಿಲ್ಲ. ಕೊನೆ ಪಕ್ಷ ನಿಮ್ಮ ಅತ್ತೆ ನೀನೇನು ಒಳಗಡೆನಾದ್ರೂ ಕರ್ಕೊಂಡು. ಇವಾಗ ಇವನು ಅದೇ ಕೆಲಸ ಮಾಡಿದ್ರೆ ಈ ಕುಟುಂಬ ಎಲ್ಲಿ ಒಡೆದು ಹೋಗುತ್ತೋ, ಕೊನೆಗೆ ಕನಕಲಕ್ಷ್ಮಿ ಉಳಿತಾಳೋ ಇಲ್ವೋ ಅನ್ನೋದು ನನಗೆ ಭಯ ಆಗ್ತಿದೆ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತಲೆ ಸಿಡಿದು ಹೋಗ್ತಿದೆ. ಇರೋದು ಒಂದೇ ಒಂದು ದಾರಿಯಪ್ಪ, ಗೌತಮಿ. ಗೌತಮಿನ? ಹೌದಪ್ಪ, ಗೌತಮಿಗೆ ನನ್ನ ಬಗ್ಗೆ, ಗೀತನ್ ಬಗ್ಗೆ ಗೊತ್ತಿದೆ. ಅಷ್ಟಕ್ಕೂ ನಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೇನೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು. ಆದರೆ ಇವ್ರು ಸಡನ್ ಆಗಿ ಮದುವೆಗೆ ಮುಹೂರ್ತ ಇಟ್ಟು ಪತ್ರಿಕೆಗಳನ್ನ ಹಂಚಿದ ಕಾರಣದಿಂದ ಆ ಹುಡುಗಿ ಕೂಡ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ದಂಗೆ ನೀನು ಏನು ಹೇಳ್ತೀಯೋ ಅದನ್ನು ಮಾಡ್ತೀನಿ ಅಂತ ಹೇಳಿದಾಳೆ. ನಾವು ಈ ವಿಷಯ ಮಾತಾಡಬೇಕಾದ್ರೇ ಗೀತಾ ಬಂದು ಅಷ್ಟಕ್ಕೂ ಗೌತಮಿ ಪೂರ್ತಿ ಮೋಸ ಮಾಡ್ತಿದ್ದಾಳೆ, ಗೌತಮಿ ನಿನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೆ ಡಬಲ್ಗೆ ಮಾಡ್ತಿದ್ದಾಳೆ ಅಂದ್ಲು. ಗೌತಮಿ ಮೇಲೆ ಇಲ್ಲದೆ ಇರೋ ಅನುಮಾನ ಪಟ್ಟು ಗೌತಮಿ ಮನ್ಸಿಗೆ ಕೂಡ ನೋವು ಮಾಡಿದ್ಲು. ನನಗೂ ಗೀತನಿಗೂ ಜಗಳ ಆಯ್ತು. ಅಲ್ಲ, ಗೌತಮಿ ನಾಟಕ ಆಡ್ತಿದ್ದಾಳೆ ಅಂತ ಗೀತಾ ಯಾಕೆ ಹೇಳಿದ್ಲು? ಏನಾಯ್ತು ಇವಾಗ? ಗೀತಾ ನನ್ನ ಪ್ರೀತಿಸೋದಕ್ಕೂ ಮೊದಲು ಮನೇಲಿ ಅವ್ರ ಅಪ್ಪ ಅಮ್ಮನ ಜೊತೆ ಯಾವ ಕಷ್ಟಗಳು, ಈ ಥರ ಟೆನ್ಷನ್ಗಳು ಇಲ್ದಂಗೆ ಜೀವನದಲ್ಲಿ ಪ್ರಶಾಂತವಾಗಿ ಬದುಕ್ ಯಾವತ್ತು ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಒಪ್ಕೊಂಡ್ಲೋ ಅವಾಗ್ಲಿಂದ ಜಾಸ್ತಿ ಯೋಚನೆ ಮಾಡಕ್ ಶುರು ಮಾಡಿದಾಳೆ. ಜೀವನದಲ್ಲಿ ಅವಳಿಗೆ ಪ್ರೀತಿ ಅಂತ ಹುಟ್ಟಿದ್ರೆ ಅದು ನನ್ನ ಮೇಲೇನೆ ಅಪ್ಪ. ನನ್ನ ಬಿಟ್ಬಿಡೋದಕ್ಕೆ ಗೀತನ್ ಕೈನಲ್ಲೂ ಆಗಲ್ಲ, ನನ್ನ ಕೈಲೂ ಆಗಲ್ಲ. ಗೀತನ್ನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನೋ ಅದಕ್ಕಿಂತ ಹೆಚ್ಚು ಅವಳು ನನ್ನ ಪ್ರೀತಿಸ್ತಾ ಇದ್ದಾಳೆ. ನಾನು ಎಲ್ಲಿ ದೂರ ಆಗೋಗ್ತೀನೋ ಅನ್ನೋ ಟೆನ್ಷನ್ನಲ್ಲಿ ಹುಚ್ಚಂಗೆ ಮಾತಾಡ್ತಾ ಇದ್ದಾಳೆ. ಗೀತನ್ ನೋಡ್ತಾ ಇದ್ರೆ ನನಗೆ ನೋವು ಮಾತ್ರ ಅಲ್ಲ, ಭಯ ಕೂಡ ಆಗ್ತಾ ಇದೆ. ಅವಳು ಮಾತಾಡೋ ಮಾತು ಕೇಳಿ ಕೋಪ ಬರ್ತಾ ಇದೆ. ಇವಾಗ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಕರೆಕ್ಟ್ ಕಣೋ, ಪಾಪ ಗೀತಾ. ನೀನು ಹೇಳ್ದಾಗೆ ಗೌತಮಿನ ಬಿಟ್ರೆ ಇನ್ಯಾರೂ ಈ ಮದುವೆ ನಿಲ್ಸಕ್ಕಾಗಲ್ಲ. ಗೌತಮಿ ಜೊತೆ ಮಾತಾಡಿ ಈ ಮದುವೆ ನಿಲ್ಸೋದಕ್ಕೆ ಏನಾದ್ರೂ ಯೋಚನೆ ಮಾಡಿ.
ಗೌತಮಿ ಇದಕ್ಕೆ ಒಪ್ಕೊಂಡ್ರೆ ಮದುವೆ ನಿಂತು ಹೋಗುತ್ತೆ. ಆಮೇಲೆ ನಿನ್ ಜೊತೆ ಗೀತಾನ ಮದುವೆ ಮಾಡೋದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡೋಣ. ನಿನ್ ಗೌತಮಿ ಜೊತೆ ಮಾತಾಡು. ಆಗ್ಲಿ ಅಪ್ಪ, ನಾಳೆನೆ ಮಾತಾಡ್ತೀನಿ. ಪಾಪ ಪಾಪ ಬೇಬಿ ತುಂಬಾ ಗಾಬರಿ ಮಾಡ್ಕೊಂಡಿರ್ತಾಳೆ. ಇವಾಗ ಫೋನ್ ಮಾಡಿ ಸ್ವಲ್ಪ ನನ್ನ ಸ್ಟೈಲಲ್ಲಿ ವಿಚಾರಿಸೋಣ. ಯಾಕೆ ಫೋನ್ ಮಾಡಿದೆ? ಏನ್ ಬೇಬಿ, ನಿನಗೋಸ್ಕರ ಎಷ್ಟು ಪ್ರೀತಿಯಿಂದ ಫೋನ್ ಮಾಡಿದ್ರೆ ಯಾಕೆ ಫೋನ್ ಮಾಡಿದ್ಯಾ ಅಂತ ಕೇಳ್ತಿದ್ಯಲ್ಲ. ನಿನ್ನಂತ ನಂಬಿಕೆ ದ್ರೋಹಿಯಿಂದ ನೆಮ್ಮದಿಯಾಗಿ ಬದುಕಕ್ಕೂ ಆಗ್ತಾ ಇಲ್ಲ. ಮನಃಶಾಂತಿನೇ ಇಲ್ಲ. ನಂಬಿಸಿ ದ್ರೋಹ ಮಾಡ್ತೀಯಾ ಅನ್ಕೊಂಡಿರ್ಲಿಲ್ಲ. ಅಯ್ಯಯ್ಯೋ, ತುಂಬಾ ನೊಂದ್ಕೊಂಡಿರೋ ಹಾಗಿದೆ. ಏನ್ ಮಾಡೋದು, ಅವ್ರವ್ರ ಸ್ವಾರ್ಥ ಅವ್ರವ್ರದು. ಅಷ್ಟು ಸ್ವಾರ್ಥ ಇಲ್ದೆ ಹೋದ್ರೆ ಬದುಕೋದು ತುಂಬಾ ಕಷ್ಟ ಅಲ್ವಾ? ಇನ್ನೇನ್ ಬೇಬಿ ಸಮಾಚಾರ? ನಿನಗ್ ಸರಿ ಬುದ್ಧಿ ಕಲಿಸ್ಬೇಕು. ಅಬ್ಬಾ, ಹೌದಾ? ನನಗೆ ಬುದ್ಧಿ ಕಲಿಸ್ಬಿಡ್ತೀಯ ನೀನು? ಅಷ್ಟು ಧೈರ್ಯನಾ? ನೋಡು, ಈಗ ನಾನು ನಂಬಿಕೆ ದ್ರೋಹ ಮಾಡ್ತಿದ್ದೀನಿ ಅಂತ ನೀನು ಗೋವಿಂದನ್ ಹತ್ರ ಹೇಳಿದ್ಯಾ. ಆದ್ರೆ ನಂಬದ್ ಅವನು ಸಾಧ್ಯನೇ ಇಲ್ಲ. ಈಗೇನಾಯ್ತು? ಈಗ ರಿವರ್ಸ್ ಹೊಡೆದು ಗೋವಿಂದ ನಿನ್ ಮೇಲೆ ಕೋಪ ಮಾಡ್ಕೊಂಡ. ಇವಾಗ ಅವನ್ ಕೋಪ ಖಂಡಿತವಾಗ್ಲೂ ತಣ್ಣಗಾಗಿರಲ್ಲ. ಸ್ವಲ್ಪ ದಿನ ಆದ್ಮೇಲೆ ಸಣ್ಣ ಪ್ಯಾಚಪ್ ಆಗತ್ತೆ. ಆದ್ರೆ ಆ ಪ್ಯಾಚಪ್ ಆಗಕ್ಕೆ ನಾನ್ ಬಿಡ್ತೀನಾ? ಮತ್ತೆ ನಿಮ್ಮಿಬ್ರ ಮಧ್ಯೆ ಬತ್ತಿ ಇಡ್ತೀನಿ. ಆಗ ಅವನ್ ಕೋಪ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಆಮೇಲೆ ಕೋಪ ಸ್ಲೋ ಆಗಿ ಇರಿಟೇಷನ್ ಆಗಿ ಬದಲಾಗತ್ತೆ ಗೀತಾ. ಆ ಇರಿಟೇಷನ್ ಇಂದ ಅದು ದ್ವೇಷಕ್ಕೆ ಬದಲಾಗತ್ತೆ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಬೇಬಿ. ಯು ಡೋಂಟ್ ವರಿ. ಆಮೇಲೆ ನಿನಗೆ ಅಯ್ಯೋ ಯಾಕಪ್ಪ ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟೆ, ಇವ್ರ ಸಹವಾಸನೆ ಬೇಡ ಅಂತ ನೀನೇ ಅವನನ್ನ ಬಿಟ್ಟು ಹೊರಟೋಗ್ತೀಯ. ನೀನ್ ಅನ್ಕೋತಿದ್ಯಾ ನಂಬಿಕೆ ದ್ರೋಹ ಮಾಡಿ ಗೋವಿಂದ ನಿನ್ ವಶ ಮಾಡ್ಕೋಬೇಕು ಅನ್ಕೋತಿದ್ಯಾ. ಆದ್ರೆ ಒಂದ್ ವಿಷಯ ನೆನ್ಪಲ್ಲಿಟ್ಕೋ, ಗೋವಿಂದು ಈಗ ನನ್ ಮಾತನ್ನ ನಂಬದೇ ಇರ್ಬೋದು, ಆದ್ರೆ ನಂಬೋ ದಿನ ಬಂದೇ ಬರುತ್ತೆ. ಏನಂದೆ? ಗೋವಿಂದ್ಗೆ ನನ್ ಮೇಲೆ ದ್ವೇಷ ಬರುತ್ತಾ? ನಾನೇ ಸ್ವತಃ ಗೋವಿಂದ್ನ ದ್ವೇಷಿಸ್ತಿದ್ದೀನಿ ಅಂತ ಹೇಳಿದ್ರು ಗೋವಿಂದ್ಗೆ ಯಾವತ್ತೂ ದ್ವೇಷ ಬರಲ್ಲ. ಯಾಕಂದ್ರೆ ಗೋವಿಂದ್ ನನ್ನ ಅಷ್ಟು ಪ್ರೀತಿಸ್ತಾನೆ. ನಿನ್ ಪ್ರೀತಿಯಲ್ಲಿ ಸ್ವಾರ್ಥ ಇರೋದ್ರಿಂದ ಆ ಪ್ರೀತಿ ಬೆಲೆ ನಿನಗ್ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ನಿಂದು ಪ್ರೀತಿನೇ ಅಲ್ಲ, ಸ್ಯಾಡಿಸಮು. ಹೌದಾ? ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ನಾನು ಅಟ್ಲೀಸ್ಟ್ ಆ ರೀತಿಲಾದ್ರೂ ಲವ್ ಮಾಡ್ತಿದ್ದೀನಿ ಅಂತ ಕಂಡಿಡ್ದೆ. ನಾನ್ ಗುರುತಿಸೋದಲ್ವೇ, ಗೋವಿಂದು ಗುರ್ತಿಸೋ ಟೈಮ್ ಬರುತ್ತೆ, ಆಗ ಗೊತ್ತಾಗುತ್ತೆ. ಹೌದಾ? ಸರಿ, ನೋಡೋಣ ಹಾಗಾದ್ರೆ. ನನಗ್ ಕೂಡ ಈ ತರ ಸೀನ್ ಕ್ರಿಯೇಟ್ ಆದ್ರೆ ಗೇಮ್ ಪ್ಲೇ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಬೇಬಿ, ನೀನ್ ಇಡೀ ರಾತ್ರಿ ನೆಮ್ಮದಿನ ನಿದ್ದೆ ಮಾಡ್ದೆ ಬೇಜಾರ್ ಮಾಡ್ಕೊಂಡಿರು. ನಾನಿಲ್ಲಿ ಹಾಯಾಗಿ ಗೋವಿಂದ್ ಜೊತೆ ನನ್ನ ಲೈಫ್ ಹೇಗಿರುತ್ತೆ ಅಂತ ಆರಾಮ ಕನ್ಸ್ ಕಾಣ್ಕೋತೀನಿ. ಗುಡ್ ನೈಟ್. ನಾನೊಬ್ಳು ನೋಡು, ಅಭ್ಯಾಸದ ಪ್ರಕಾರ ನಿನಗೆ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ನಿನಗಿನಲ್ಲಿ ಗುಡ್ ಅನ್ನೋದಿರುತ್ತೆ. ಇವಾಗ ಗುಡ್ ನೈಟ್ ವೇಸ್ಟ್ ಅಲ್ವಾ? ಬ್ಯಾಡ್ ನೈಟ್. ನಾನು ಗೋವಿಂದನ ಭವಿಷ್ಯಕ್ಕ ಈ ಮದ್ವೆ ಮಾಡಕ್ ನಿಂತೀನಿ. ಅದು ನಮ್ಮ ಮನೆಯಾಗ ಯಾರಿಗೂ ಅರ್ಥ ಆಗ್ವಲ್ದ. ಆ ಗೋವಿಂದ ಸಹಿತ ಆಕರ್ಷಣೆನ ಪ್ರೇಮ ಅನ್ಕೊಂಡು ಹುಚ್ಚುಚ್ಚಾಗ ಆಡಕತ್ತಾನ. ಇವ್ರೆಲ್ಲ ಏನ ಮಾಡಿದ್ರು ಗೌತಮಿ ಜೊತೆ ಗೋವಿಂದನ್ ಮದ್ವೆ ಆಗ್ಲೇಬೇಕ. ಈ ಮದ್ವೆಗೆ ಅಡ್ಡ ಇರೋದ ಗೀತಾ. ಆಕಿ ಅಡ್ಡು ಬರ್ಲಾರ್ದಂಗ ಚಂದಾಗ ನೋಡ್ಕೋಬೇಕ. ದೇವ್ರ, ನೀನೇ ಏನಾದ್ರೂ ಒಂದ್ ದಾರಿ ತೋರ್ಸು, ಕಾಪಾಡಪ್ಪ. ಮಾಳವಿಕಾ, ನಾನು ಗೀತನ ಅರ್ಜೆಂಟ್ ನೋಡ್ಬೇಕ. ಆಕಿನ ಮನಿಗ್ ಬಾ ಅಂತ ಹೇಳ. ಏನಿದ್ರ ಅದ್ ನಾನ್ ನೋಡ್ಕೋತೀನಿ. ಆಕಿನ್ ಬಾ ಅಂತ ಹೇಳ. ಕನಕ, ಕನಕ,
ನಿಲ್ಲು ನಿಲ್ಲು. ನೀನೇನ್ ಮಾಡ್ತಿದ್ಯಾ? ಒಬ್ರು ಹೇಳಿದ ಮಾತನ್ನು ಕೇಳಬಾರ್ದು ಅಂತ ನೀನು ಯಾಕೆ ಅನ್ಕೋತಿದ್ಯಾ? ನಾನು ಮಾತಾಡ್ಬೇಕಾದ್ರೆ ಮಾತನ್ನ ಅರ್ಧಕ್ಕೆ ನಿಲ್ಸಿ ಚಾಕು ತಗೊಂಡು ಎಲ್ರಿಗೂ ಹೆದರ್ಸ್ಬಿಟ್ಟೆ. ಅದ ಹೆದರ್ಸಕ್ಕಲ್ಲ, ಎಚ್ಚರ್ಸಾಕ. ನಾ ಎಷ್ಟು ಮುಂಡದೇನಂತ ಗೊತ್ತ. ನಾ ಯಾವ್ದು ಸುಮ್ನೆ ಹೇಳಂಗಿಲ್ಲ. ಹೇಳಿದ್ದು ಮಾಡಕ್ಕಿನ. ನಾನ್ ಆರಾಮಾಗಿ ಇರ್ಬೇಕಂತಂದ್ರ ನನ್ ಜೊತೆ ಮಾತಾಡ್ದ ದೂರ ಇದ್ಬಿಡ್ನಿ. ಇಲ್ಲ ಹಿಂಗ ಮಾಡ್ತೀನಿ ಅಂತ ಹೇಳ್ಬಿಡ್ನಿ, ನಾ ಸಾಯ್ತೀನಿ. ಅಪ್ಪ, ಏನಪ್ಪ, ಏನಾಯ್ತು? ಏನ್ ಹೇಳ, ನಿಮ್ಮಮ್ಮ ಏನೋ ಯೋಚನೆ ಮಾಡ್ತಿದ್ದಾಳೆ. ಏನಕ್ಕೋ ಮಾಡ್ಬೇಕ ಫೋನ್ ಮಾಡಿ ಗೀತನ ನಮ್ಮನೆಗೆ ಬರೋಕ್ ಹೇಳಿದಾಳೆ. ಏನು? ಗೀತನ ನಮ್ಮನೆ ಕಳ್ಸಕ್ ಹೇಳಿದ್ರ? ಏನಕ್ಕಂತೆ? ಅದನ್ನ ನಾನು ಯಾಕೆ ಹೇಳಲಿ? ಕೇಳಿದ್ರೆ ಹೇಳ್ಬಿಡ್ತಾಳ. ಗೀತನ ಇಲ್ಲಿಗೆ ಬರಕ್ ಹೇಳಿದಾಳೆ ಅಂದ್ರೆ ನಿಮ್ಮಮ್ಮ ಏನೋ ಯೋಚನೆ ಮಾಡಿದಾಳೆ. ಏನಾಗುತ್ತೋ ಏನೋ. ಇದು ಏನಪ್ಪ ಇದು? ಸ್ವಲ್ಪ ಇರು. ಗೀತನ ಇಲ್ಲಿಗೆ ಬರ್ತಿದ್ದಾಳಲ್ಲ, ನಿಮ್ಮಮ್ಮ ಏನ್ ಮಾತಾಡ್ತಾಳೆ ಅಂತ ನೋಡ್ಕೊಂಡು ಏನ್ ಮಾಡ್ತಾಳೆ ಅನ್ನೋದು ಅವಾಗ ಗೊತ್ತಾಗತ್ತೆ. ಆಮೇಲೆ ನಾವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಕನಕಲಕ್ಷ್ಮಿ ಅತ್ತೆ ಈಗ ಅರ್ಜೆಂಟಾಗಿ ಮನೆಗೆ ಬಾ ಅಂತ ಯಾಕಂದ್ರು? ಅಪ್ಪಿ ತಪ್ಪಿ ನಾನು ಗೋವಿಂದ ಪ್ರೀತಿಸ್ತಿದ್ದೀನಿ ಅಂತ ಗೌತಮಿ ಜೊತೆ ಮದ್ವೆ ತಪ್ಪಿಸಿ ನಾನು ಗೋವಿಂದ ಮದ್ವೆ ಮಾಡ್ಕೋಬೇಕು ಅಂತಿರೋ ವಿಷಯನ ತಿಳ್ಕೊಂಬಿಟ್ರ ಹೇಗೆ? ದೇವ್ರೆ, ಇಲ್ಲೇನ್ ನಡೀತಿದೆ? ನೀನೇ ಕಾಪಾಡಪ್ಪ. ಅಮ್ಮ, ನಾನು ಹೋಗ್ಬಿಡ್ತೀನಿ. ಹಾ ಸರಿ. ಎಷ್ಟೊತ್ತಿದೆ ನಿನ್ ಕೆಲ್ಸ? ಇವತ್ತೊಂದಿನ ರಜಾ ಹಾಕ್ಬೋದಲ್ವಮ್ಮ? ಕೆಲ್ಸ ಹೇಗ್ ಬಿಡಕ್ಕಾಗುತ್ತೆ? ಒಪ್ಕೊಂಡಿರೋ ಕೆಲ್ಸನ ಮಾಡ್ಲೇಬೇಕಲ್ವಾ? ಸರಿನಮ್ಮ, ಕೆಲಸ ಮುಖ್ಯನೇ. ಅದೇ ರೀತಿ ನಮ್ಮ ಮನೇಲಿ ನಡೆಯೋ ಫಂಕ್ಷನ್ನು ಕೂಡ ಮುಖ್ಯ ಅಲ್ವಾ? ಫಂಕ್ಷನ್ನ? ಏನ್ ಪಲ್ಲವಿ, ಹೇಳಿಲ್ವಾ ಇವಳಿಗೆ? ಇವಳು ನಿನ್ನೆ ಬರ್ತಾನೆ ತಲೆನೋವು ಅಂತ ಬಂದ್ಲಲ್ಲಮ್ಮ. ಆಮೇಲೆ ಹೇಳೋದಿಕ್ಕೆ ಮರ್ತ್ಬಿಟ್ಟೆ. ನಿನ್ನೆ ಹೇಗಾದ್ರೂ ಪೂರ್ವಿ ಹೇಳಿರ್ತಾಳೆ ಅನ್ಕೊಂಡೆ. ಹೇಳಿಲ್ವಾ ನಿನ್ಗೆ? ಪೂರ್ವಿ ನಂಗೇನೋ ಹೇಳಿಲ್ವಲ್ಲ. ಏನೂ ಇಲ್ಲಮ್ಮ, ಇವತ್ತು ನಮ್ಮ ಪೂರ್ವಿ ನೋಡೋದಿಕ್ಕೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ಅವ್ರಿಗೆ ಆಲ್ರೆಡಿ ಪೂರ್ವಿ ಇಷ್ಟ ಆಗಿದ್ದಾಳೆ. ಜಸ್ಟ್ ಫಾರ್ಮಾಲಿಟೀಸ್ಗೋಸ್ಕರ 2 ಫ್ಯಾಮಿಲಿನೂ ಭೇಟಿ ಆಗ್ಬೇಕಲ್ವಾ, ಅದಕ್ಕೆ ಬರ್ತಾ ಇದ್ದಾರೆ. ನಿನ್ನೆ ಪೂರ್ವಿಗೆ ಫೋಟೋ ಕೂಡ ತೋರಿಸಿದ್ದೀನಿ. ಅಪ್ಪ, ಏನಮ್ಮ? ಪೂರ್ವಿ ಮದ್ವೆಗೆ ಅರ್ಜೆಂಟ್ ಏನಿದೆ? ಸ್ವಲ್ಪ ದಿನ ಕಾಯೋಣ. ಏನೇ ಒಬ್ಬೊಬ್ರು ಒಂದೊಂದ್ ರೀತಿ ಆಟ ಆಡ್ತಿದ್ದೀರಾ? ನಿನ್ನೆ ಪೂರ್ವಿ ಕೂಡ ಅದೇ ಮಾತಾಡದ್ಲು. ಈಗ ನೀನ್ ಕೂಡ ಅದನ್ನೇ ಹೇಳ್ತಿದ್ಯಾ. ಅವಳಗ್ ಮದ್ವೆ ಮಾಡಿಸ್ಬೇಕು ಅಂತ ವರ್ಷಾನುಗಟ್ಲೆಯಿಂದ ಅನ್ಕೋತಾ ಇದೀವಿ. ಬಂದಿದ್ದನ್ನೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಲು. ಈಗ ಯಾವ್ದೋ ಒಳ್ಳೆ ಸಂಬಂಧ ಬಂದಿದೆ ಅಂತ ಸಂತೋಷ ಪಡ್ತಾ ಇದ್ರೆ ಮದ್ವೆ ಬೇಡ ಅಂತಿದ್ಯಲ್ಲ. ಆಟ ಆಡ್ತಿದ್ದೀರಾ ಇಬ್ರೂನು? ಅದ್ ಹಾಗಲ್ಲಮ್ಮ, ಇನ್ನೊಂದ್ ಸ್ವಲ್ಪ ದಿನಕ್ಕಾದ್ರೆ ಒಳ್ಳೇದು ಅಂತ. ಹಾ, ಒಳ್ಳೇದಾಗ್ಲಿ ಅಂತ ಹುಣ್ಣಿಮೆವರೆಗೂ ಕಾಯಕ್ಕಾಗಲ್ಲ. ನಾವು ಕಾಯ್ತೀವಿ ಅಂತ ಬಂದಿರೋ ಒಳ್ಳೆ ಸಂಬಂಧದವ್ರು ಕಾಯ್ತಾರಾ? ಒಳ್ಳೆ ಸಂಬಂಧನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ದಿನ ಕಾಯೋಣ ಅಂತ ಕಾಯ್ತಾ ಕೂತಿರಕ್ಕಾಗತ್ತಾ? ಅದ್ ಹಾಗಲ್ಲ ಅಜ್ಜಿ, ಸ್ವಲ್ಪ ವೇಟ್ ಮಾಡಿದ್ರೆ ನಮ್ಗೆ ಒಳ್ಳೇದು. ಬಾಯ್ ಮುಚ್ಕೊಂಡಿರು. ಈ ಸಂಬಂಧ ನೋಡಿ ಫಿಕ್ಸ್ ಮಾಡಿ 1 ತಿಂಗಳಲ್ಲಿ ಮದುವೆ ಮಾಡಿಸ್ಬಿಡ್ಬೇಕು. ಅಯ್ಯೋ, ಅದ್ ಹಾಗಲ್ಲಮ್ಮ. ನಾನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಯಾಕೆ ಯಾಕೆ? ಪಲ್ಲವಿ, 1 ನಿಮಿಷ ಇರು. ಏನ್ ಗೀತಾ, ನೀನ್ ಏನಾದ್ರೂ ಹೇಳೋದಿದ್ರೆ ಅದನ್ನ ನೇರವಾಗಿ ಹೇಳು. ಪೂರ್ವಿ ಮದ್ವೆ ಯಾಕೆ ಬೇಡ ಅಂತಿದ್ಯಾ? ಮದ್ವೆ ಬೇಡ ಅಂತಿಲ್ಲಪ್ಪ, ಸ್ವಲ್ಪ ದಿನ ಕಾಯೋಣ ಅಂತಿದ್ದೀನಿ. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ಏನಿಲ್ಲಪ್ಪ, ಈಗ ಮದ್ವೆ ಅಂದ್ರೆ ಖರ್ಚು ಅದು ಇದು ಇರುತ್ತೆ. ಕಾಣಿಕೆ ಕೊಡ್ಬೇಕು. ಈಗ ನಮ್ಮ ಹತ್ರ ದುಡ್ಡಿಲ್ವಲ್ಲ, ಅದನ್ನ ಸ್ವಲ್ಪ ರೆಡಿ ಮಾಡ್ಕೊಂಡಾದ್ಮೇಲೆ ನೋಡಿದ್ರೆ ಒಳ್ಳೇದೇನೋ. ಓಹ್, ಇಷ್ಟೇನಾ? ನಾನು ಏನೋ ಅನ್ಕೊಂಡ್ಬಿಟ್ಟಿದೆ. ನೋಡಮ್ಮ ಗೀತಾ, ಅವರು ಹಣ ಕಾಸು ಏನೂ ಕೇಳ್ತಾ ಇಲ್ಲ. ಅವ್ರ ಬಗ್ಗೆ ನಾವು ಭಯ ಪಡೋವಂಥದ್ದು, ಗಾಬರಿ ಆಗೋವಂಥದ್ದು ಏನೂ ಇಲ್ಲ. ಇಲ್ಲ ಅಂದ್ರೂ ಮದ್ವೆ ಖರ್ಚಿಗಾದ್ರೂ
ಬೇಕಲ್ವಾ ಅಪ್ಪ? ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೇಬೇಡ. ಇರೋ ಚಿನ್ನ ಬೆಳ್ಳಿ ಮಾರ್ಬಿಟ್ಟು ಮದ್ವೆ ಮಾಡಿಸ್ತೀವಿ. ಅದೆಲ್ಲ ಏನೂ ಪರವಾಗಿಲ್ಲ. ನಾನು ಆಗ್ಲೇ ದುಡ್ಡು ಕಾಸಿನ ಬಗ್ಗೆ ಮಾತಾಡಿದ್ದೀನಿ. ನಿಧಾನವಾಗಿ ನಾವು ಅದನ್ನ ತೀರ್ಸಿದ್ರಾಯ್ತು. ಸಾಲ ಮಾಡ್ದೇನೆ ಮದುವೆ ಮಾಡಬೇಕು ಅನ್ನೋದು ಇನ್ನೊಂದು ವರ್ಷ ಆದ್ಮೇಲೂ ಕೂಡ ಸಾಧ್ಯನೇ ಇಲ್ಲ. ದಿನ ಕಳೆದಂತೆ ಖರ್ಚುಗಳು ಜಾಸ್ತಿ ಆಗುತ್ತೆ, ಸಂಬಂಧ ಸಿಗಲ್ಲ. ಅದಕ್ಕೇನೆ ಮುಂದೆ ಮಾಡಬೇಕಾಗಿರೋ ಸಾಲನ ಈಗಲೇ ಮಾಡಿ ಪೂರ್ವಿ ಮದುವೆ ಮಾಡಿ ಮುಗ್ಸೋಣ. ಸಾಲ ನಿಧಾನಕ್ಕೆ ತೀರ್ಸ್ಕೊಂಡ್ರಾಯ್ತು, ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು? ನಮಗೆ ತೊಂದರೆ ಕೊಡೋರು ಯಾರೂ ಇಲ್ಲ.